ಪುರಾಣದಲ್ಲಿ ಶಿವನೇ ಪಾರ್ವತೀ ದೇವಿ ಹತ್ರ ಹೇಳ್ತಾನೆ. ಗಂಡ ಹೆಂಡತಿ ಹತ್ರ ಮಾತಾಡ್ತಾರೆ. ಯಾವಾಗ ಎಲ್ಲರೂ ಮುಂದೆ ಮಾತಾಡಿದ್ರೆ ಅದು ಸರಿಯಲ್ಲ. ಏಕಾಂತದಲ್ಲಿ ಕರ್ಕೊಂಡು ಹೋಗಿ ಹೆಂಡತಿ ಏನೋ ಪ್ರಶ್ನೆ ಕೇಳಿದ್ರೆ ಗಂಡ ಹೇಳ್ತಾನೆ ಉತ್ತರ. ಅದು ತುಂಬ ಗೋಪ್ಯ, ಅದು ಸತ್ಯವಾದ ವಿಷಯ. ಏನು ವಿಷಯ? ಪಾರ್ವತಿ ಕೇಳ್ತಾಳೆ, ಅಲ್ಲ ವಿಷ್ಣು ಸಹಸ್ರನಾಮ, ವಾಸುದೇವ ಸಹಸ್ರನಾಮ ಅಂತೆಲ್ಲ ಇದೆ, ಜನಕ್ಕೇನೋ ಇದನ್ನೆಲ್ಲ ಪಾರಾಯಣ ಮಾಡಿದ್ರೆ ಆಗುತ್ತೆ, ಟೈಮ್ ಇಲ್ವಲ್ಲ. ಬಹುಶಃ ಪಾರ್ವತಿಗೆ ಅದು ಗೊತ್ತಾಗಿದೆ, ನಮಗೆ ಟೈಮ್ ಇರಲ್ಲ ಅಂತ. ಅದಕ್ಕೆ ವಿಷ್ಣು ಸಹಸ್ರನಾಮ ಒಬ್ಬೊಬ್ರಿಗೆ 1 ಗಂಟೆ ಆಗುತ್ತೆ, ವಾಸುದೇವ ಸಹಸ್ರನಾಮನೂ ದೊಡ್ಡದು, ಅದು 1 ಗಂಟೆ ಆಗುತ್ತೆ. 1 ನಿಮಿಷದಲ್ಲಿ ಆಗ್ಬಿಡ್ಬೇಕು, ಎಲ್ಲ ಶಾರ್ಟಾಗಿ ಆಗ್ಬಿಡ್ಬೇಕು. ಈಗ ಜನಕ್ಕೆ ತುಂಬ ಹೊತ್ತೆಲ್ಲ ಕಾಯ್ಲಿಕ್ಕಾಗಲ್ಲ ಅಂಥ ಒಂದು ನಾಮ ಹೇಳ್ಕೊಡಿ ಅಂತ. ಆವಾಗ ಶಿವ ಹೇಳ್ತಾನೆ ಏನಂತ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂಥೇಳಿ ಪ್ರೀತಿಪಾತ್ರಳಾದ ಪಾರ್ವತಿಯೇ, ರಾಮನಾಮ ಇದೆಯಲ್ಲ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ರಾಮ ಅಂತ ಹೇಳು ಸಾಕು. ಅವಾಗ ನಾನು ಪ್ರಚಾರ ಮಾಡಿಬಿಡ್ತೀನಿ ಅಂತ ಪಾರ್ವತಿ ಎಲ್ಲ ಹತ್ರನೂ ಪ್ರಚಾರ ಮಾಡಿಬಿಡ್ತಾಳೆ. ಶಿವನೇ ರಾಮನಾಮವನ್ನು ಹೇಳ್ಕೊಟ್ಟ ಮೇಲೆ ಆ ರಾಮ ಶಿವನನ್ನು ಪೂಜೆ ಮಾಡ್ತಾನೆ, ಶಿವನ ಧ್ಯಾನ ಮಾಡ್ತಾನೆ ಅಂದರೆ ಅದು ಹೇಗೆ ಸರಿ? ಹಾಗಾದ್ರೆ ಏನಕ್ಕೆ ಮಾಡ್ದ ಅಂದರೆ ಮರ್ತ್ಯಾವತಾರ ಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಜನರಿಗೆ ಅರ್ಥ ಆಗಬೇಕು, ನಿಮ್ಮ ಮನಸ್ಸು ನಿಮ್ಮ ಕೈಲಿ ಇರಲ್ಲ. ಯಾವತ್ತೂ ಮನಸ್ಸು ಕೈಗೆ ಬರಬೇಕು ಅಂದರೆ ಶಿವನ ಅನುಗ್ರಹ ಬೇಕು.